ಗ್ಯಾಸ್ ಅಂದ್ರೆ ಗ್ಯಾಸ್ ಸಿಲಿಂಡರ್ ಅಂದ್ರೆ ಕೇಂದ್ರ ಸರ್ಕಾರದಿಂದ ಹಿಡ್ಕೊಂಡು ಇವತ್ತು ಏಜೆನ್ಸಿ ಪ್ರಕಾರನು ನಮ್ದೆಲ್ಲ ಹೋರಾಟನ ಇದೆ. ಇವತ್ತ ಡೊಮೆಸ್ಟಿಕ್ 35 ದಿನ ಮಾಡಿದ್ರು, 10 kg ಮಾಡ್ತೇನೆ ಅಂದ್ರು. ಈ ಎಲ್ಲಾನು ವಾಪುಗಳೇ ಆಗತ್ತಾವ. ಜನರಿಗೆ ನೇರವಾಗಿ ಮುಟ್ಸುವಂತ ಕೆಲಸ ಕೇಂದ್ರ ಸರ್ಕಾರ ಅಥವಾ ಏಜೆನ್ಸಿ ಮಾಡಾಕತ್ತಿಲ್ಲ. ಏಜೆನ್ಸಿ ಅವರ ಕಾಳಸಂತಿ ಒಳಗ ಸಿಲಿಂಡರ್ 1400 1500 ಡೊಮೆಸ್ಟಿಕ್, ಕಮರ್ಷಿಯಲ್ 3200 ಮಾಡಾಕತ್ತಾರ. ಆದ್ರೆ ಎಷ್ಟೋ ಹೋಟೆಲ್ಗಳು ಬಂದ್ ಆಗ್ಯಾವ. ಕಮರ್ಷಿಯಲ್ ಸಿಲಿಂಡರ್ ಸಿಗಾತಿಲ್ಲ ಎಲ್ಲಿ, ಆದ್ರೆ ಹೋಟೆಲ್ನಾಗ ಎಲ್ಲಾ ಕಡೆ ಸಿಗಾತಾವ. ಹೆಂಗ್ ಸಿಗಾತಾವ ಅದ್ರ ಬಗ್ಗೆ ನೀವು ಉತ್ತರ ಕೊಡ್ಬೇಕು. ಯಾಕಂದ್ರೆ ಇದು ಕಾಳಸಂತೆ ನಡೆದೈತಿ. ಕಾಳಸಂತೆ ಯಾರ್ಯಾರು ಒಳಗೊಂಡೈತೆ ಅಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಏನ ಇದು ಇರಲ್ಲ, ಸಂಬಂಧಪಟ್ಟಂತ ಅಧಿಕಾರಿಗಳು ಅವರು ಇದ್ರ ಶಾಮೀಲ್ ಆಗ್ಯಾರ. ನೀವು ಅದೊಂದು ಏಜೆನ್ಸಿ ಅವ್ರು ಶಿಷ್ಟು ಕೊಡ್ಬೇಕ ಅಂದ್ರೆ ಮಾತ್ರ ನಾವ್ ನಿಮಗ ಮಾಡಾಕ್ ಕೊಡ್ತೀವಿ. ಹೋಟೆಲ್ ಬಂದ್ ಆಗ್ಲಾರ್ಗುತ್ತೆ ನೋಡ್ಕೊಂತೀವಿ, ಅಲ್ಲಿ ಬ್ಲಾಕ್ ನಾಗರ ಮಾಡ್ರಿ, ಇನ್ನೊಂದ್ ನಾಗರ ಮಾಡ್ರಿ ಅಂತ ಕೆಲಸ ಮಾಡಾಕತ್ತಾರ. ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಜಿಲ್ಲಾಧಿಕಾರಿಗಳು ತಾವು ಹೇಳಾಕತ್ತೀರಿ ಕುಂತ ಎಲ್ಲಿ ಆತಂಕ ಪಡುವ ಅವಶ್ಯಕತೆ ಇಲ್ಲ, ಏನಿಲ್ಲ ಅಂತೇಳಿ. ಹೋಟೆಲ್ ಬಂದ್ ಮಾಡಿದ್ರಿಂದ ಜನ ದುಡ್ಕೊಂಡ್ ತಿಂತಲ್ಲ, ಅವ್ರ ಮ್ಯಾಗ್ನು ಪರಿಣಾಮ ಬೀಳತೈತಿ. ಹೊಟ್ಟಿ ಗಂಜಿ ಇಲ್ಲಾರ್ಗತ್ತೆ ಎರಡಾಕತ್ತಾರ. ದಯವಿಟ್ಟು ಇವತ್ತು ಏನೈತಲ್ಲ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂತ ಏಜೆನ್ಸಿಗಳಿಗೆ ಒಂದು ರೂಲ್ಸ್ ಮಾಡ್ಬೇಕು. ಎಷ್ಟ್ ಸಿಲಿಂಡರ್ ಬಂದು ಎಷ್ಟ್ ಹೋದು ಯಾರ ಮನೆಗ್ ಕೊಟ್ರಿ ಅವ್ರು GPS ಫೋಟೋ ತಕೊಂಡ್ ಗಾಸ್ ಹಾಕುವಂತ ವ್ಯವಸ್ಥೆ ಮಾಡ್ರಿ. ಯಾವುದೇ ರೀತಿಯಿಂದ ಎಲ್ಲಿ ಕಡಿಮೆ ಬೀಳಂಗಿಲ್ಲ ಸಿಲಿಂಡರ್. ಇಲ್ಲವಾದಲ್ಲಿ ಮುಂದಿನ ದಿನದಾಗ ಯಾವ ಏಜೆನ್ಸಿ ಇರೋದಲ್ಲ ಅವ್ರವ್ರು ಗುಡಾನ್ ಹೋಗಿ ಅವ್ರವ್ರು ಎಲ್ಲೆಲ್ಲಿ ಏನೇನ ಗುಡಾನ್ ಬೇರೆ ಕಡೆ ಸ್ಟಾಕ್ ಇಟ್ಟಿದ್ ನಮ್ಗೆ ಗೊತ್ತದ, ಮಾಹಿತಿ ಅದಾವ. ಹಂಗೇನ್ ರೈತರ ಅವ್ರು ಹೋಗಿ ಕಾಸ ಜಿಲ್ಲಾಧಿಕಾರಿ ತೀಶ ರೇಡ್ ಮಾಡಿಸುವಂತ ಕೆಲಸ ಮಾಡ್ತೀವಿ ಮುಂದಿನ ದಿನ ಅಂತ ಹೇಳಾಕ್ಬಿಟ್ರಿ. ಯಾಕಂದ್ರೆ ಈ ವಿಷಯದಾಗ ಭ್ರಷ್ಟಾಚಾರ ಅನ್ನೋದು ತುಂಬ ತಿಳ್ಕಾಕತ್ತದ. ಇದ್ರಾಗ ಸೌಕಾರ ಆಗತನ, ಬಡವಾಗತನ. ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ತಗೋಬೇಕು ಅಂತನ್ನುವಂಥದ್ದು ನಮ್ಮ ಹೋರಾಟದ ಒಂದು ಉದ್ದೇಶ. ಬಸವರಾಜ್ ಜಾಧವ್ ಅಂತ ಹೇಳಿ. ನಮಸ್ಕಾರ. ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಧ್ವನಿ ವತಿಯಿಂದ ಇವತ್ತ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಏನಪ್ಪಾ ವಿಷಯ ಅಂತಂದ್ರ ಗ್ಯಾಸ್ ಸಿಲಿಂಡರ್ ಕೊರತೆ ಬಗ್ಗೆ ಹಲವಾರು ಭಿನ್ನಾಭಿಪ್ರಾಯಗಳನ್ನ ಹೊರ ಹಾಕ್ತಾ ಇದ್ದಾರೆ ಜನ. ಯಾಕಂತಂದ್ರ ಬ್ಲಾಕ್ ಒಳಗ ಗ್ಯಾಸ್ ಸಿಲಿಂಡರ್ ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇದು ಯಾವ ಕಾರಣಕ್ಕಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ DC ಅವರು ಇನ್ನೂ ನಮಗೆ ಏನು ಯಾವುದೇ ರೀತಿಯನ್ನು ತಿಳಿಸಿಲ್ಲ. ಯಾಕಪ್ಪ ಅಂತಂದ್ರೆ ಅದನ್ನ ತಡೆಗಟ್ಟುವಂತಹ ಕಾರ್ಯನ DC ಅವರ ಮಾಡ್ಬೇಕ. ಅದ್ರ ಸಲುವಾಗಿ ಇವತ್ತು ನಾವು ಅವ್ರಿಗೆ ಮನವಿ ಕೊಡ್ಬೇಕಂತ ಬಂದೇವಿ. ಅಷ್ಟಲ್ಲ ಮೊನ್ನೆ ನಾವು 2-3 ದಿನದಿಂದ ನೋಡ್ತಾ ಇರಬಹುದು, ಎಲ್ಲಾ ಕಡೆ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ ಅಂತೇಳಿ ಎಷ್ಟೋ ಭಿನ್ನಾಭಿಪ್ರಾಯಗಳನ್ನು ಹೊರ ಬಂದಿದ್ದು. ಆದ್ರೆ ಈಗ ಸದ್ಯ ನೋಡಿದ್ರೆ ಸದ್ಯ ಎಲ್ಲಾ ಕಡೆ ಪೆಟ್ರೋಲ್ ಡೀಸೆಲ್ ಸಿಗಾಕತ್ತದ. ಅದೇ ರೀತಿ ಈ ಸದನು ಇದು ಬ್ಲಾಕ್ ಮಾರೋರನ್ನ ತಡೆಗಟ್ಟಿದ್ರೆ, ಇದ್ರ ಬಗ್ಗೆ ಮಾಹಿತಿ ಯಾರು ಕೊಡಾಕತ್ತಾರಲ್ಲ, ಸಿಗಾಕತ್ತಿಲ್ಲ ಅನ್ನೋದನ್ನ ಅವ್ರನ್ನಾರು ತಡೆಗಟ್ಟಿದ್ರೆ ಎಲ್ಲರಿಗೂ ಒಂದು ಭಯ ಅನ್ನೋದು ಹೋಗ್ತೈತೆ ಎಂಬುದು ನಮ್ಮ ಅಭಿಪ್ರಾಯ ಐತಿ. ಧನ್ಯವಾದಗಳು. ಕಾರ್ತಿಕ್ ನಾಯಕ, ಭ್ರಷ್ಟಾಚಾರ ನಿರ್ಮೂಲನಾ ಧ್ವನಿ ರಾಜ್ಯಾಧ್ಯಕ್ಷರು. ಹೋರಾಟ ಗ್ಯಾಸಿನ ಸಲುವಾಗಿ ಬಹಳ ಬಿಕ್ಕಟ್ಟಿನ ಸಮಸ್ಯೆ ಆಗಿದೆ. ಅದರಲ್ಲಿ ಗ್ಯಾಸ್ ಸರಿಯಾಗಿ ಸಿಗ್ತಾ ಇಲ್ಲ. ಕಳ್ಳ ಸಂತೆಯಲ್ಲಿ ಗ್ಯಾಸ್ಗಳನ್ನು ಮಾರಾಟ ಮಾಡುವುದರಿಂದ ಜನರಲ್ಲಿ ಬಹಳ ತೊಂದರೆ ಆಗಿದೆ. ಇದನ್ನು ಬೇಗನೆ ಬಗೆಹರಿಸಬೇಕಾಗಿ ಗ್ಯಾಸ್ ಏಜೆನ್ಸಿಗಳಿಗೆ ಸೂಕ್ತ ಕಡಿವಾಣ ಹಾಕಿ ಅಧಿಕಾರಿಗಳು ಗ್ಯಾಸ್ ಸಿಗುವಂಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಹೇಳಿ ಏಜೆನ್ಸಿಯವರು ಕಳ್ಳ ಸಂತೆಯಲ್ಲಿ ಗ್ಯಾಸ್ ಇದಾಗಕತ್ತಾವ. ಗ್ಯಾಸ್ ಸರಿಯಾಗಿ ಸಿಗ್ತಾ ಇಲ್ಲ ಜನರಿಗೆ, ವದಂತಿಗಳು ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಗ್ಯಾಸ್ ಸಲೀಸವಾಗಿ ಸಿಗ್ಬೇಕಂದ್ರೆ ಗ್ಯಾಸ್ ಏಜೆನ್ಸಿಗಳು ನಿಷ್ಪಕ್ಷವಾಗಿ ಗ್ಯಾಸ್ ಅನ್ನು ವಿತರಣೆ ಮಾಡ್ಬೇಕಂತ ಹೇಳಿ ನಾವು ಮನವಿ ಮಾಡ್ತೀವಿ. ಲೋಕೇಶ್ ಬೆಗಜಿ.